ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಮಾತ್ರೆ ಅದಾಗದೆ ದೇಹದೊಳಗಡೆ ಹೋಗತ್ತಾ? ರಮ್ಯಾ, ನಿನ್ನೆ ಏನೇನ್ ನಡೀತು ಅಂತ ಒಂದ್ಸಲ ನೆನ್ಪು ಮಾಡ್ಕೊ. ನನ್ ಪಾರ್ಟಿಗೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ಲೇಟ್ ಆಯ್ತು. ಬಂದು ಸೀದಾ ಹೋಗಿ ಮಲ್ಕೊಂಡೆ. ಎದ್ ನೋಡುವಾಗ ಆಸ್ಪತ್ರೆಲಿದ್ಯಾ. ಮುಖ್ಯವಾದ ವಿಷಯ ಬಿಟ್ಟು ಬೇರೆ ಏನೇನೋ ಕತೆ ಹೇಳ್ತಿದ್ಯಲ್ಲ ರಮ್ಯಾ. ಮಾತ್ರೆ ತಗೊಂಡಿದ್ರ ಬಗ್ಗೆ ಮಾತಾಡು. ಓ ಹೌದು, ನನ್ ಮಾತ್ರೆ ತಗೊಂಡೆ. ನನ್ ಕೂದಲು ತೆಳ್ಳಗಾಗುತ್ತೆ ಅಂತ ಮಾತ್ರೆ ತಗೊಳ್ತಿದ್ದೆ ಅಲ್ವಾ, ಅದು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಿದ್ರೆ ಮಾತ್ರೆ ತಗೊಂಡಿರ್ಬೇಕು. ಏನ್ ಮಾತಾಡ್ತಿದ್ಯಾ ರಮ್ಯಾ? ನೀನ್ ಯಾಕೆ ಯಾವ್ದೋ ಮಾತ್ರೆ ತಗೋತೀಯಾ? ನಿಜ ಆಂಟಿ, ಕೂದಲು ತುಂಬಾ ಉದುರುತ್ತಿತ್ತು ಅಂತ ಮಾತ್ರೆ ತಗೊಂಡ್ ಬಂದಿದ್ದೆ. ಅದ್ರ ಪಕ್ಕದಲ್ಲೇ ಅಮ್ಮ ತಗೊಳ್ಳೋ ನಿದ್ದೆ ಮಾತ್ರೆ ಕೂಡ ಇತ್ತು. ಮೋಸ್ಟ್ಲಿ ನನ್ಗೆ ಕನ್ಫ್ಯೂಸ್ ಆಗಿರ್ಬೇಕು. ರಮ್ಯಾ, ನಿಜ ಹೇಳ್ತಾ ಇದ್ಯಾ? ನಿಜವಾಗ್ಲೂ ಅರು ಅಮ್ಮ, ನಾನು ಯಾಕೆ ಸುಳ್ಳು ಹೇಳಲಿ? ಸಾಯೋ ಅಂತದ್ ನನಗೇನು ಆಗಿಲ್ಲ. ನಾನು ಖುಷಿಯಾಗೇ ಇದ್ದೀನಿ. ಹಾಗಾದ್ರೆ ನಿನ್ ಈ ಪರಿಸ್ಥಿತಿಗೆ ನಮ್ ವಿರಾಜ್ ತಪ್ಪೇನಿಲ್ಲ ಮಿಥಿಲಾ. ಮದ್ವೆನ ಸಡನ್ ಆಗಿ ಫಿಕ್ಸ್ ಮಾಡಿರೋದು ನೀನು. ಇದ್ರಲ್ಲಿ ಅವಂದೇನ್ ತಪ್ಪಿದೆ? ತಪ್ಪು ಯಾರಿಂದಾದ್ರೂ ತಪ್ಪೆ. ಆ ತಪ್ಪಿಗೆ ನಿನಗ್ ನೀನೇ ಶಿಕ್ಷೆ ಕೊಡಕ್ ಹೊರಟಿದ್ಯಾ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅರು ಅಮ್ಮ, ವಿರಾಜ್ ಜೊತೆ ಮದ್ವೆ ಅನ್ನೋದು ದೊಡ್ಡ ವಿಷಯನೇ ನಿಜ. ಆದ್ರೆ ಅದ್ ನಡೀತಿಲ್ಲ ಅಂತ ಮನ್ಸಿಗೆ ಹಚ್ಕೊಂಡು ಜೀವನ ತಕ್ಕೊಳ್ಳೋ ಅಷ್ಟು ವೀಕ್ ಮೈಂಡೆಡ್ ನಾನಲ್ಲ. ಪ್ರೀತಿಗಿಂತ ಜೀವನ ಹೆಚ್ಚು. ರಮ್ಯಾ, ವಯಸ್ಸಿಗೆ ಮೀರಿದ ಮೆಚುರಿಟಿ ನಿಂಗಿದೆ ಕಣಮ್ಮ. ಡಾಕ್ಟರ್, ರಮ್ಯಾನ ಯಾವಾಗ ಮನೆಗೆ ಕರ್ಕೊಂಡು ಹೋಗ್ಬೋದು? ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಇಟ್ಟಿರ್ತೀನಿ, ಆಮೇಲಿಂದ ಕಳಿಸ್ಕೊಡ್ತೀನಿ. ಓಕೆ. ಹಾಗಾದ್ರೆ ವಿರಾಜ್ ಮೇಲೆ ನಿನ್ನ ಕೋಪ ಇಲ್ವಾ ರಮ್ಯಾ? ಕೋಪ ಇದೆ. ಏ ಕತ್ತೆ, ನಾನು ಹಾಸ್ಪಿಟಲ್ ಇದ್ರೂ ಖಾಲಿ ಕೈಯಲ್ಲಿ ಬಂದಿದ್ಯಾ? ಗೆಟ್ ವೆಲ್ ಸೂನ್ ಕಾರ್ಡ್ ಎಲ್ಲಿದೆ? ಬೊಕ್ಕೆ ಎಲ್ಲಿದೆ? ನೀನು ಬೇಗ ಹುಷಾರಾಗಿ ಬಾ, ಅಷ್ಟೇ ಸಾಕು. ರಮ್ಯಾ, ಇನ್ಮೇಲೆ ಹುಷಾರು. ಆರೋಗ್ಯದ ಜೊತೆ ಆಟ ಆಡಕ್ಕೆ ಹೋಗ್ಬೇಡ. ಹೌದೌದು, ಇಲ್ಲದೆ ಹೋದ್ರೆ ನಮ್ಮ ಇಡೀ ಫ್ಯಾಮಿಲಿ ನಿಮ್ಮ ಅಮ್ಮನ ಹತ್ರ ಸರಿಯಾಗಿ ಬೈಸ್ಕೋಬೇಕಾಗತ್ತಷ್ಟೇ. ಅಮ್ಮ, ಏನ್ ಹೇಳ್ತಿದಾರೆ ಇವರೆಲ್ಲ? ನೀನ್ ವಿರಾಜ್ ಮನೆಯವ್ರಿಗೆ ಬೈದ್ಯಾ? ನಿನಗೆ ಮಾಡ್ಕೊಂಡಿದ್ದು ನೋಡಿ ನನಗೆ ಕೈಕಾಲೇ ಆಡಲಿಲ್ಲ ರಮ್ಯಾ. ಇದಕ್ಕೆಲ್ಲ ಇವರೇ ಕಾರಣ ಅಂತ ತಿಳ್ಕೊಂಡು ದುಡ್ಕಿ 4 ಮಾತಾಡ್ಬಿಟ್ಟೆ. ಪರವಾಗಿಲ್ಲ ವಾಸಂತಿ, ನಮಗ ಅರ್ಥ ಆಗುತ್ತೆ. ನಿನ್ನ ಕೋಪ ನ್ಯಾಯವಾಗೇ ಇದೆ. ಆದ್ರೆ ಅದು ಸರಿಯಲ್ಲ ಅಮ್ಮಮ್ಮ. ಅಮ್ಮ, ಎಲ್ರ ಹತ್ರ ಸಾರಿ ಕೇಳು. ಅದ್ರ ಅವಶ್ಯಕತೆ ಇಲ್ಲ ರಮ್ಯಾ. ಇದೆ. ವಿರಾಜ್ ನಿರ್ಧಾರನ ನನ್ನ ಹತ್ರ ಹೇಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ. ನನಗೆಲ್ಲಿ ನೋವಾಗುತ್ತೆ ಅಂತ ಕನ್ಸನ್ ತೋರಿಸಿದ್ದೀರಾ. ಅದೆಲ್ಲ ನೋಡಿದ್ಮೇಲೂ ನಿಮ್ದೇ ತಪ್ಪು ಅಂತ ಬ್ಲೇಮ್ ಮಾಡೋದು ಸರಿಯಲ್ಲ ಅಲ್ವಾ? ಆದ್ರೆ ಇವರೆಲ್ಲ ನಿನ್ನ ಮನ್ಸು ಮುರಿದಿದ್ದು ನಿಜಾನೇ ಅಲ್ವಾ?
ಅಮ್ಮ ಪ್ಲೀಸ್ ಮೂವ್ ಆನ್. ಆಗಿರೋದ್ನ ಬಿಟ್ಬಿಡು. ಅದಕ್ಕೆ ಜೋತ್ ಬೀಳ್ಬೇಡ. ಏನ್ ವಿರಾಜ್ನ ಮದ್ವೆ ಆಗಿಲ್ಲ ಅಂದ್ರೆ ನಂಗ್ ಲೈಫೇ ಇಲ್ವಾ? ನೀನು ನಿಜವಾಗ್ಲೂ ಮೂವ್ ಆನ್ ಆಗಿದ್ಯಾ ರಮ್ಯಾ? ಅಷ್ಟು ಈಸಿಯಾಗಿ ಇವನ್ನ ಬಿಟ್ಕೊಡ್ತಾ ಇದೆಯಾ? ಯಾಕೆ